ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಒಂಥರ ಭಯ, ತಳಮಳ, ಮುಜುಗರ ಆಗ್ತಿದೆಯಲ್ಲ. ಈ ಗೂಬೆ ವಿಶ್ವ ಎಷ್ಟು ಸತಿ ಕಾಲ್ ಮಾಡಿದ್ರು ಪಿಕ್ಕೆ ಮಾಡಲ್ಲ. ಜಾನ್ವಿ, ಹಾ ಅಮ್ಮ. ರೆಡಿನಾ? ಹಾ ಬಾ ಮತ್ತೆ. ಅಳಿಯಂದ್ರ ಹತ್ರ ಸ್ವಲ್ಪ ಬಾಯಿ ಬೀಗ ಹಾಕೊಂಡಿರ. ಮತ್ತೆ ಬಾ. ಹೋಗಿ ಬರ್ತೀವಿ. ಹೇಯ್, ಅದನ್ನೆಲ್ಲ ಕೇಳಬಾರ್ದು, ಸುಮ್ಮನೆ ಇರು. ಖುಷಿ ಅಲ್ಲಿದ್ದಾಳೆ. ಇವ್ರು ಕಣ್ ತಪ್ಸಿ ಖುಷಿ ನೋಡಕ್ಕೆ ಒಳಗೆ ಹೇಗೆ ಹೋಗ್ಲಿ? ಇವ್ರು ಯಾಕೆ ಇಲ್ಲಿ ನಿಂತ್ಕೊಂಡ್ರು? ಅವ್ರು ನೋಡ್ತಿರೋದು ನೋಡಿದ್ರೆ ಆ ಮನೆ ಬಳಿಗೆ ಹೋಗ್ಬೇಕು ಅನ್ನೋ ಹಂಗದೆ. ಯಾರ ಮನೆ ಅದು? ಮೇಡಮ್ ಅವರೇ, ನೀವು ಹಂಗೆ ನೋಡ್ಬಿಡ್ರಿ. ಏನಾದರೂ ಪ್ರಾಬ್ಲಮ್ಮಾ? ನೋಡಿ, ನಾನು ನಿಮಗೆ ಅವತ್ತೇ ಹೇಳಿದೆ ನಾನು ಕಮಲಿ ಅಲ್ಲ ಅಂತ. ಸುಮ್ಮನೆ ನನ್ನ ಹಿಂದೆ ಯಾಕೆ ಬರ್ತಿದ್ದೀರಾ? ಮೇಡಮ್, ತಪ್ಪು ತಿಳ್ಕೊಬೇಡಿ. ಕಮ್ಲಿ ಅಂತ ನಿಮಗೆ ಬಹು ತೊಂದರೆ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಗೆ ಏನಾದ್ರು ಸಹಾಯ ಮಾಡಿ ಆ ಪಾಪನ ಕಳ್ಕೊಳ್ಳಮ್ಮ ಅಂತ. ನನಗೆ ಯಾರ ಸಹಾಯನೂ ಬೇಡ, ಏನೂ ಬೇಡ. ದಯವಿಟ್ಟು ನೀವಿಲ್ಲಿಂದ ಹೊರಡಿ ಪ್ಲೀಸ್. ಆಮೇಲೆ ಅಂಕಲ್ ನಮಸ್ತೆ. ಯಾರಪ್ಪ ನೀವು? ನಾವು ವಿಶ್ವನ್ ಫ್ರೆಂಡ್ಸು. ನಾನು ದಿಲೀಪ್ ಅಂತ. ಅಂಕಲ್ ನಾನು ವಿಶೇಷ್ ಅಂತ. ಓ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂಕಲ್. ಲಲಿತಾ, ವಿಶ್ವನ್ ಫ್ರೆಂಡ್ಸ್ ಬಂದಿದ್ದಾರೆ, ಕುಡಿಯೋಕೆ ಏನಾದ್ರು ತಗೊಂಡ್ ಬಾ. ಮೊದಲೇ ಹೇಳಿದಿದ್ರೆ ಬಸ್ ಸ್ಟಾಪ್ಗೆ ಗಾಡಿ ಕಳಿಸ್ತಾ ಇದ್ದೆ. ಪರವಾಗಿಲ್ಲ ಅಂಕಲ್, ಹಾಗೆ ಊರೆಲ್ಲ ಸುತ್ತಾಡ್ಕೊಂಡ್ಬಂದ್ವಿ. ಕೊಡು, ತಗೊಳ್ಳಿ. ಸಂಕೋಚ ಮಾಡ್ಕೋಬೇಡಿ, ಕುಡೀರಿ. ಥ್ಯಾಂಕ್ ಯು. ಕುಡೀರಿ.
ಆಂಟಿ ವಿಶ್ವ ಇಲ್ಲಿ ಅವ್ನ ನಂಬರಿಗೆ ಕಾಲ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ವಿಶ್ವ ಮೊಬೈಲ್ ಸ್ವಿಚ್ ಆಫ್ ಮಾಡಿದಾನ. ಅದು ಅವನು ಓದಿಗೆ ತೊಂದರೆ ಆಗದೆ ಇರಲಿ ಅಂತ ನಾನೇ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ. ಓ ಒಳ್ಳೇದೇ ಆಯ್ತು. ಮತ್ತೆ ನಮ್ಮ ಹುಡುಗ ಹೇಗೆ ಓದ್ತಿದ್ದಾನೆ? ಚೆನ್ನಾಗಿ ಗೊತ್ತಾ ಅಂಕಲ್? ನಮಗೇನಾದರೂ ಡೌಟ್ಸ್ ಇದ್ರೆ ನಾವು ವಿಶ್ವನ್ನೇ ಕೇಳ್ತೀವಿ. ಅಂಕಲ್, ವಿಶ್ವ ಕಾಲೇಜಿಗೆ ಯಾವಾಗ ಬರ್ತಾನೆ? ಏನಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಅವ್ನು ನೋಡಿದ್ರಲ್ಲೇ ಡಿಸ್ಟರ್ಬೆನ್ಸು, ಅದಕ್ಕೆ ಓದ್ಕೊಳಕ್ಕೆ ಇಲ್ಲಿ ಬಂದಿದ್ದಾನೆ ಅಂತಿದ್ದೀರಾ. ಆದರೆ ನೀವು ಅವ್ನು ಯಾವಾಗ ಕಾಲೇಜ್ ಬರ್ತಾನೆ ಅಂತ ಕೇಳ್ತಿದ್ದೀರಾ. ಅದೇನೋ ನಿಜ ಅಂಕಲ್. ವಿಶ್ವ ಅಲ್ಲೇ ಇದ್ರೆ ಅವನು ಓದೋದಲ್ದ್ರೆ ನಮಗೂ ಹೇಳ್ಕೊಡ್ತಾನೆ. ವಿಶ್ವ ಕಾಲೇಜಿಗೆ ಬರ್ತಾಯಿಲ್ಲ ಅಂತ ನಮಗೂ ಹೋಗಕ್ಕೆ ಮನಸ್ಸಿಲ್ಲ ಅಂಕಲ್. ನೋಡ್ದಿಯಲ್ಲ ಲಲಿತಾ, ನನ್ನ ಮಗ ಅವನು ಓದ್ಕೊಳ್ಳೋದಲ್ದೆ ಸ್ನೇಹಿತರಿಗೂ ಹೇಳ್ಕೊಡ್ತಾ ಇದ್ದಾನೆ. ಅದು ಅಲ್ಲದೆ ಅವನು ಬರದೆ ಕಾಲೇಜ್ಗೆ ಹೋಗೋದಕ್ಕೆ ಬೇಜಾರು ಅಂತ ಹೇಳ್ತಿದ್ದಾರೆ. ಎಂಥ ಸ್ನೇಹ ಗಳಿಸಿದ ನೋಡು. ಎಷ್ಟೇ ಆದರೂ ನನ್ನ ಮಗ ಅಲ್ವಾ? ಏಯ್, ಮೇಲ್ ಬನ್ರೋ. ವಿಶ್ವ ವಿಶ್ವ ಬಹಳ ದೂರದಿಂದ ಬಂದಿದ್ದಾರೆ. 4 ದಿನ ಇದ್ದು ಹೋಗಕ್ಕೆ ಹೇಳು. ಸರಿಯಪ್ಪ. ಹೋಗ್ರಪ್ಪ ಹೋಗಿ. ಸರಿ. ಲಲಿತಾ, ಅವ್ರ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡು. ಮೇಡಮ್, ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ನೀವು ಈ ಮನೆ ಕಡೆಗೆ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ. ಏನಾದರೂ ಇದ್ರೆ ಹೇಳಿ. ನಾನು ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಏನೂ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇಲ್ವಲ್ಲ. ಸರಿ, ಏನು ಅಂತ ಹೇಳ್ತೀನಿ, ಮಾಡ್ತೀರಾ? ಏನಾದರೂ ಹೇಳಿದ್ರೆ ಅದೇನು ಅಂತ ಮಾಡ್ಬೋದಪ್ಪ. ನಾನು ಈ ಮನೆ ಒಳಗೆ ಹೋಗಬೇಕು, ಆದರೆ ಸೆಕ್ಯೂರಿಟಿ ಇದ್ದಾರೆ. ನಾನು ಬೇರೆ ಕಡೆಯಿಂದ ಹೋಗಬೇಕು. ಆಗತ್ತಾ? ಹೇಳಿದ್ನಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ಏನೇನೋ ನೆಪ ಹಿಡ್ಕೊಂಡು ಮಾತಾಡ್ಸಕ್ಕೆ ಬರಬೇಡಿ. ನೀವು ಹೊರಡಿ. ಮೇಡಮ್ ಅವರೇ, ಬನ್ನಿ. ಎಲ್ಲಿಗೆ? ನೀವು ಹೇಳಿದ್ರಲ್ಲ ಮನೆ ಒಳಗೆ ಹೋಗ್ಬೇಕು ಅಂತ. ಬನ್ನಿ ಬನ್ನಿ, ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.